ಮೂರನೆಯ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಅವರೇ, ಡಾಕ್ಟರ್ ಪ್ರಸನ್ನ ಅವರೇ ಹಾಗೂ ಡಾಕ್ಟರ್ ನಾಗೇಂದ್ರ ಕವಳೆ ಅವರೇ ಹಾಗೂ ಇನ್ನುಳಿದ ಸಹೋದ್ಯೋಗಿ ಮಿತ್ರರಾದ ಲಕ್ಷ್ಮಣ್, ಭೀಮಶ, ಸಂತೋಷ್, ಸಿದ್ದಾರಾಮ್, ಇನ್ನೊಬ್ಬ ಸಂತೋಷ, ಉದಯ, ಅಂಬ್ರೇಗೌಡ, ಜೀವನ, ಬಸ್ಸು, ಹೊನ್ನಿಕೋಡಿ ಮತ್ತೆಲ್ಲ ನನ್ನ ಕಾರ್ಮಿಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಜವಾಗ್ಲೂ ಇಷ್ಟೊಂದು ಜನ ನಮ್ಮ ಸೆಕೆಂಡ್ ಇಯರ್ ಹುಡುಗರು ಬರ್ಬೇಕಂದ್ರೆ ಬಸವಣ್ಣನವ್ರ ತತ್ವ ನಮ್ಮ ಕವಳಿಯವರು ಅಳವಡಿಸಿದ್ದಾರೆ. ಆ ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ನೀವು ಪೂರ್ತಿ ಜನ ಇರ್ತಿದ್ದಿಲ್ಲ, ಮತ್ತು ಕಳೆ ಬರ್ತಿದ್ದಿಲ್ಲ. ಮತ್ತು ನಮ್ಮ ನಿನ್ನ ಹೆಸರೇ ನಮ್ಮ ಮಧುಮತಿ ಒಡೆಯರ್ ಭಾಳ ಅಚ್ಚುಕಟ್ಟಾಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ಮೊದಲು ಹೇಳಿದ್ರು. ಮತ್ತು ನಮ್ಮ ಮಹೇಶ್ವರಿ ಬಸವಣ್ಣನ ವಚನಗಳು ಭಾಳ ಅಚ್ಚುಕಟ್ಟಾಗಿ ಕೈಯಲ್ಲಿ ಬರ್ಕೊಂಡು ಬಂದುಬಿಟ್ಟ. ನಾನು ನೋಡ್ತಾ ಇದ್ದೀನಿ ಅಲ್ಲಿ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಮತ್ತು ಅದೇ ರೀತಿ ಲಕ್ಷ್ಮಣ್ ಇನ್ ಡಿಫರೆಂಟ್ ಸ್ಟೈಲ್ ಟು ಹೆಲ್ಪ್ ಅವರ್ ICR ಸ್ಟೂಡೆಂಟ್ಸ್. He translated Kannada to English and he sings like Baswanna. Really good. ಅದೇ ರೀತಿ ನಮ್ಮ ಉದಯ, ಎಷ್ಟೋ ಜನ ತಂದೆ ತಾಯಿಗೆ ಮತ್ತೆ ಬಿಟ್ಟಿರಿ, ಅಟ್ಲೀಸ್ಟ್ ಆ ಹಾಡಲ್ಲೇ ನಿಮ್ಗೆ ತಂದೆ ತಾಯಿಗೆ ನೆನೆಸಿದ್ದಾರೆ. ರಿಯಲಿ ಗುಡ್ ಉದಯ್. ಅದನ್ನೇ ಒಬ್ಬ ನಿಮ್ಮ ಗುರು ಯಾವ ಥರ ನಿಮಗೆ ಕಲಿಸ್ಬೋದು ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಗುರು ಅಂದ್ರೆ ಬರೀ ಪಾಠ ಮಾಡೋರೇ ಅಲ್ಲ, ಎಲ್ಲರೂ ನಿಮ್ಗೆ ಒಂದೊಂದು ರೀತಿಯಲ್ಲಿ ಯಾರು ಸಹಾಯ ಮಾಡ್ತಾರೋ ಅವರೆಲ್ಲ ಗುರುಗಳೇ. ಒಂದೊಂದು ಸಲ ನಮ್ಮ ಕಾರ್ಮಿಕರು ನಮ್ಮ ಗುರುಗಳೇ, ನಮ್ಗೆ ಗೊತ್ತಿರಲ್ಲ. ಗುರು ಅಂದರೆ ಕ್ಲಾಸ್ ರೂಮಲ್ಲಿ ಪಾಠ ಮಾಡೋರಷ್ಟೇ ಗುರು ಅಲ್ಲ. ಪ್ರತಿಯೊಂದು ನಮ್ಮ ಜೀವನದ ಹಂತದಲ್ಲಿ ಯಾರ್ಯಾರು ನಮಗೆ ಸಹಾಯ ಮಾಡ್ತಾರ, ಒಳ್ಳೆಯದನ್ನು ಹೇಳ್ಕೊಡ್ತಾರ, ಅವರೇ ನಮ್ಮ ಗುರುಗಳು. ಇದು 12ನೇ ಶತಮಾನದಲ್ಲೇ ನಮ್ಮ ಈಗೇನು ನಾವೇನು ಸಂಸ್ಕೃತಿ ನಾಯಕ ವಿಶ್ವಗುರು ಬಸವಣ್ಣ, ಈಗೇನು ನಾವೇನು ನಮ್ಮ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿನ ಉತ್ಸವ ಮಾಡಿದ್ದೇವೆ. ಆ ಸಂವಿಧಾನವನ್ನು ಬರೆದರ ಆ ಮಹಾನುಭಾವ, ಇವೆಲ್ಲ ವಿಚಾರಗಳು 12ನೇ ಶತಮಾನದಲ್ಲೇ ನಮ್ಮ ಬಸವಣ್ಣನವರು ವ್ಯಕ್ತಪಡಿಸಿದರು. ಅಂದ್ರೆ ಸಮಾನತೆ ಇರಬೇಕು, ನಾವು ಯಾವುದೇ ವ್ಯಕ್ತಿಯನ್ನು ತುಚ್ಛವಾಗಿ ನೋಡಬಾರ್ದು. ಇವನ್ನ ಜನಗಳನ್ನು ಪರಿವರ್ತನೆ ಮಾಡ್ತಾಯಿದ್ರು. ಅವ್ರ ಮನೆಗೆ ಯಾರೋ ಕಳ್ಳರು ಬಂದರೆ ಈಗೇನು ಮಾಡ್ತಿದ್ದೇವೆ, ಲಾಠಿ ತಗೋರು, ಗನ್ ತಗೋರು, ತಳವಾರ ತಗೋರು, ಅವರು ಏನು ಅಂತಿದ್ದಿಲ್ಲ. ನಿನಗೆ ಎಷ್ಟು ಬೇಕು ಅಷ್ಟು ಒಯ್ಯಪ್ಪ ಅಂತಿದ್ರು. ಅವ ಕಳ್ಳನೇ ಒಂದು ಮನಸ್ಸು ಪರಿವರ್ತನೆ ಮಾಡಿ ಅವ ಕಳ್ಳತನ ಮಾಡೋದೇ ಬಿಡ್ತಿದ್ದ. ಆ ಥರ ರೆವಲ್ಯೂಷನರಿ ಥಾಟ್ಸು 12ನೇ ಶತಮಾನದಲ್ಲೇ ನಮ್ಮ ಬಸವಣ್ಣನವರಿತ್ತು. ಅವರ ಜನ್ಮಭೂಮಿ ತಾವೆಲ್ಲ ಹೇಳಿರಿ, ಬಿಜಾಪುರ ಜಿಲ್ಲೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ. ತಾನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರೂ ಆ ಮೂಢನಂಬಿಕೆ ಪದ್ಧತಿ, ಜನಿವಾರ ಹಾಕೋದು, ಮುಂಜಿ ಮಾಡೋದು ಅವೆಲ್ಲ ಬಹಿಷ್ಕರಿಸಿ ನಾನೇನಾದರೂ ಒಂದು ಮಾಡಬೇಕಂತ ತಿಳ್ಕೊಂಡು ಹಂಗಿನಿಂದ ಮನೆಯೇ ತೋರಿದು ಈ ಒಂದು ಕ್ರಾಂತಿಕಾರಿ ಮಾಡ್ತಾವೆ. ಅಂದ್ರೆ ಮನುಷ್ಯನಿಗೆ ಹೆಂಗೆ ಕ್ರೂರ ಪ್ರಾಣಿ ಅವ್ನಿಗೆ ಹೆಂಗೆ ಚೇಂಜ್ ಮಾಡಬೇಕು. ಅವಾಗೆಲ್ಲ ರಾಜರ ಆಡಳಿತ ಇತ್ತು. ಬಿಜಾಳ ಸಾಮ್ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಪ್ರಧಾನಮಂತ್ರಿಯಾಗಿ ಅವನಿಗೆಲ್ಲ ಇಷ್ಟೊಂದೆಲ್ಲ ಬೊಕ್ಕಸದಲ್ಲಿ ಹಣ ಇದೆ, ಸಂಪತ್ತಿದೆ, ಬರೀ ನಾವಷ್ಟೇ ಎಂಜಾಯ್ ಮಾಡ್ತಾ ಇದ್ದೀವಲ್ಲ. ಎಷ್ಟೋ ಜನ ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೇನು ಒಂದೊತ್ತಿ ಊಟನೂ ಇಲ್ಲ. ಅವನು ಬಿಜಾಳ ಸಾಮ್ರಾಜ್ಯ ದಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಏನು ಹೇಳ್ತಾರೆ ಬಸವಣ್ಣನವರು, ನಾವೇನು ಗಳಿಸ್ತೀವಲ್ಲ ನಮಗೆ ಊಟ ಮಾಡೋಕ್ಕೆ ಇರೋಕ್ಕೆ ಹೆಚ್ಚಾಗಿತ್ತು ದಾನ ಮಾಡ್ರಿ ಅಂತ ಹೇಳ್ತಾರೆ. ಈಗ ಎಲ್ಲಿ ದಾನ ಮಾಡ್ತಾ ಇದ್ದೀವಿ? ಯಾರ ಭಿಕ್ಷುಕರು ಏನಾರ ಕಾರಣ ಹೋಗಿ ಇದು ಮಾಡ್ಲತ್ತಾರ ಅಂದ್ರೆ ನೋಡಲ್ ಸೈತೆ ನಾವು ನೋಡ್ತೀವಿ. ಮತ್ತು ಏನಾರ ಅವ್ರು ಏನಾರ
ಒಳ್ಳೆಯ ಬಟ್ಟೆ ಇಟ್ಟಿದ್ದಿಲ್ಲ ಅಂದ್ರೆ ಖರ್ಚಿಗೆ ತೊಗೊಂಡು ಮುಖ ಮುಚ್ಕೊತಿದ್ವಿ. ಬಟ್ ಬಸವಣ್ಣ ಎಂದೂ ಆ ಥರ ಮಾಡಿಲ್ಲ. ಅಮ್ಮ ದೀನ ದಲಿತರು ಎಲ್ಲ ಜನಗಳು ಸಮಾನತೆಯನ್ನು ನೋಡಿದ್ರು. 12ನೇ ಶತಮಾನದಲ್ಲಿ ಸಮಾನತೆ ಇರಬೇಕಂತ ಹೇಳಿದವು. ಈಗ 18ನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಅವ್ರದ್ದೇ ಆದಂಥದ್ದು ಒಂದು ಥಿಯರಿ, ಏನೇ ಇದ್ದರೂ ನಮ್ಮ ಕಾರ್ಮಿಕರು ಹೋರಾಟದಿಂದೇ ನಾವು ನಮ್ಮ ಹಕ್ಕನ್ನು ಪಡಿಬೇಕಂತ ನಾವು ಹೇಳ್ತಾರೆ. ಬಟ್ ಬಸವಣ್ಣ ಎಂದು ಹೋರಾಟ ಹೇಳಿಲ್ಲ. ದಯವೇ ಧರ್ಮದ ಮೂಲಯ, ವಿನಮ್ರತೆಯಿಂದ ನಾವು ಪರಿವರ್ತನೆ ಮಾಡಿ ನಾವು ಏನಾದರೂ ಸುಧಾರಿಸ್ಬೇಕು ಸಮಾಜ ಅಂತ ತಿಳ್ಕೊಂಡು ಹೇಳ್ತೇವೆ. ಆದರೂ 12ನೇ ಶತಮಾನದಲ್ಲಿ ಹುಟ್ಟಿದಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇಲ್ಲಿವರೆಗೂ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅವರ ಆದರ್ಶಗಳು. ನಮ್ಮ ಕಮಲಾಪುರದವರು ಒಬ್ಬರು ಮೇಯರ್ ಇದ್ದರು, ನಿರಾಜ್ ಪಾಟೀಲ್. ಲಂಡನ್ನಲ್ಲಿ ಕೂಡ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ವಿಶ್ವಗುರು ಬಸವಣ್ಣನವ್ರದ್ದು ಮೂರ್ತಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಭಾಳ ಚೆನ್ನಾಗಿ ನಮ್ಮ ಮಕ್ಕಳಲ್ಲಿ, ನಮ್ಮ ಲಕ್ಷ್ಮಣ ಅಲ್ಲಿ, ಉದಯ ಅಲ್ಲಿ, ಮಹೇಶ್ವರ ಅಲ್ಲಿ ಅವರು ವಚನಗಳಲ್ಲೇ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಪರಿಪಾಲನೆ ಮಾಡಲು ಸಾಕು. ಬಟ್ ಏನಾಗ್ತಾಯಿದೆ, ಬಸವಣ್ಣ ಹೇಳಿದಷ್ಟು ಪರಿಪಾಲನೆ ನಾವು ಮಾಡ್ತಾಯಿಲ್ಲ. ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಷ್ಟು ಸಂವಿಧಾನದಲ್ಲೇ ಬರೆದಿದ್ದಾರೆ. ಆದರೂ ಕೂಡ ಇನ್ನೂ ಪರಿಪಾಲನೆ ಆಗ್ತಾಯಿಲ್ಲ. ನಾವು ಸ್ವತಂತ್ರ ಸಿಕ್ಕಿ ಸುಮಾರು ಡಿಕೇಡ್ಗಳೇ ಆಗಬೇಕು, ಇನ್ನೂ ಸಾಲದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪರಿವರ್ತನೆ ಆಗಬೇಕು. ನಾವು ನಂಬರ್ 1 ರಾಷ್ಟ್ರ ಆಗ್ಬೇಕಂದ್ರೆ ಪರಿವರ್ತನೆ ಆಗಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ದಯವಿಟ್ಟು ವಿದ್ಯಾರ್ಥಿಗಳೇ, ಕೆಲವೊಂದು ವಿಚಾರಗಳನ್ನು ಇದು ಮಾಡಿ. ಧರ್ಮ ಅಂತಿಲ್ಲ, ಓನ್ಲಿ ಮಾನವ ಧರ್ಮ. ಸುಮ್ಮನೆ ನಮ್ಮ ಆಚರಣೆಗಳಿಗೆ ನಾವು ಮಾಡ್ತಾ ಇದ್ದೀವಿ. ಹಂಗೆ ನಾವು ತಿಳ್ಕೊಂಡು ಬದುಕ್ತಾರೆ ಖಂಡಿತ ನಮ್ಮ ರಾಷ್ಟ್ರವನ್ನು ವಿಶ್ವ ದರ್ಜೆಯ ಮಟ್ಟಿಗೆ ನಾವು ಎತ್ತರದಲ್ಲಿ ಬೆಳೆಸ್ಬೋದು. ಅದು ವಿಚಾರ ಮಾಡ್ಬೇಕು ನಾವು ವಿದ್ಯಾರ್ಥಿಗಳಾಗಿ. ನಿಮ್ಮ ಹತ್ರ ಕಿಚ್ಚಿರ್ಬೋದು, ನಮಗೊಂದು ಒಳ್ಳೆಯ ಅವಕಾಶ ಇದೆ. ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ ಹುಟ್ಟಿದಾರ, ನಮ್ಮ ದೇಶದಲ್ಲಿ ಹುಟ್ಟಿದಾರ. ನಾವು ಅವರ ಆಚಾರ ವಿಚಾರಗಳನ್ನು ಸ್ವಲ್ಪ ಆದರೂ ಓದಿ ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗಬೇಕು, ನಾನು ಒಬ್ಬ ಬಸವಣ್ಣನ ಅನ್ವಯ ಆಗಬೇಕು, ನಾನು ಒಬ್ಬ ಡಾಕ್ಟರ್ BR ಅಂಬೇಡ್ಕರ್ ಅನ್ವಯ ಆಗಬೇಕು, ಅವರಲ್ಲಿ ನಾನು ಮುಂದೆ ಬರಬೇಕನ್ನೋ ಮನೋಭಾವ ನಿಂಬಲ್ಲಿ. ಇವತ್ತೇನು ಮಠ ಮಾನ್ಯಗಳಿದ್ದಾವೆ, ಸಿದ್ಧಗಂಗಾ ಶ್ರೀ ಸ್ವಾಮಿಗಳ ಮಠ ನೋಡಿರ್ಬೇಕು, ಅಕ್ಷರ ದಾಸೋಹ, ಅನ್ನದಾಸೋಹ, ಇದೆಲ್ಲ ಹೇಳಿದ್ದು ಬಸವಣ್ಣನವರು ಮತ್ತು ಅಂಬೇಡ್ಕರ್ ಅವರು. ಇವತ್ತು 10,000 ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹ ಅನ್ನದಾಸೋಹ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಕಲಿಸ್ತಾ ಇದ್ದಾರೆ. ಸಾಕಷ್ಟು ಉದಾಹರಣೆಗಳದಾವೆ. ಇಲ್ಲೇ ಗಡಿಯಾಳಿಕೆ ಅವರು ಎಷ್ಟೋ ಜನ ಅಲ್ಲಿ ಮಕ್ಕಳು ಒಳ್ಳೆಯ ಪ್ರವಚನ, ಪಾಠ, ವಿದ್ಯೆ ಎಲ್ಲ ಕಲಿತು IIT ಬಾಂಬೆ, IIT ನಾಗ್ಪುರ ಎಲ್ಲೆಲ್ಲ ಹೋಗಿ ಸೀಟ್ ತೊಗೊಂಡು ಲಕ್ಷಾಂಗಟ್ಟಲೆ ದುಡ್ಡು ದುಡ್ತಾರೆ. ಅದು ಭಾಳ ಮಹತ್ವವಾದ ಕೊಡುಗೆ. ಇವನ್ನ ಮಸೀದಿಗಳಲ್ಲಿ ಕೂಡ ದೊಡ್ಡ ದೊಡ್ಡ ಗುರುಜಿಗಳು ಅವರು ಅಕ್ಷರ ದಾಸೋಹ ಮಾಡ್ತಾ ಇದ್ದಾರೆ, ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಇವನ್ನ ಕ್ರೈಸ್ತ ಧರ್ಮದಲ್ಲಿ ಕೂಡ ಸಾಕಷ್ಟು ಇದು ಇದಾವೆ, ಅಲ್ಲಿ ಕೂಡ ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅದು ಯಾವ ಸರ್ಕಾರದಿಂದ ಕೊಡೋಕ್ಕಾಗಲ್ಲ. ಅಂಥ ಕೆಲಸವನ್ನು ಇವತ್ತ ಆ ಮಹಾನ್ ವ್ಯಕ್ತಿ ಅವತ್ತಿನ 12ನೇ ಶತಮಾನದಲ್ಲಿ ಹೇಳಿದರು. ಮತ್ತು ಅಲ್ಲಿ ಅಡ್ಮಿಷನ್ ತೊಗೋಬೇಕಂದ್ರೆ ಯಾವುದೇ ಜಾತಿ ಇಲ್ಲ. ಭಾಳ ಸಿದ್ಧಗಂಗಾ ಮಠದಲ್ಲಿ ಭಾಳ ಪವಿತ್ರ ಇದೆ. ಅವು ಮಕ್ಕಳು ಅವೆಲ್ಲ ಹೋದಾಗ ಬೆಂಗಳೂರಿಗೆ ಅವೆಲ್ಲ ಟ್ರಂಕ್ ಹಿಡ್ಕೊಂಡು ಓದಿದ್ದು. ಆ ಅನ್ಯೋನ್ಯತೆಯನ್ನು ನೀವೆಲ್ಲ ಕಲಿಬೇಕು, ಅಂದಾಗ ಮಾತ್ರ ಉದ್ಧಾರ ಆಗುತ್ತೆ. ಇದೂ ನಮ್ಮದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಂದ್ರೂ ಇದೂ ಒಂಥರ ನಮ್ಮೇನು ವಿಶ್ವಗುರು ಬಸವಣ್ಣ ಹೇಳಲ್ಲ ಅದೇ ರೀತಿ ನಡೆದಿದೆ. ವ್ಯವಸ್ಥೆ ಹಂಗೆ ಇದೆ, ಇಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ಲ. ಇಲ್ಲಿ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ.
ಇವತ್ತು ಭಾಳ ಖುಷಿ ಆಯ್ತು ಕವಳೆ, ರಿಯಲಿ ಐ ಅಪ್ರಿಸಿಯೇಟ್ ಯು. ಎಲ್ಲರೂ ಇವಾಗ ಮನೆಗೆಲ್ಲ ಬೈತಾರೆ, ಬಸವ ಜಯಂತಿ ಆದರೆ ಹೋಳಿಗೆ ಮಾಡ್ತೀವಿ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಹೊರಗೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ರಿಸ್ಟ್ರಿಕ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಮಕ್ಕಳಿಗೆ ಪಾಠ ತೋತಾ ಇದ್ದೀರಿ. ಅವರು ನಮ್ಮ ಮಕ್ಕಳು ಕೂಡ ವಿತ್ ಯೂನಿಫಾರ್ಮ್ ಆಲ್ ಹಾವ್ ಅಟೆಂಡೆಡ್ ದಿ ಕ್ಲಾಸ್. ರಿಯಲಿ ಇಟ್ಸ್ ಗುಡ್ ಸೈನ್ ಆಫ್ ಡೆವಲಪ್ಮೆಂಟ್. ಆ ಥರ ಬಂದು ಮತ್ತು ಯಾವುದೇ ಒಂದು ಜಯಂತಿ ಮಾಡ್ತಾ ಇದ್ದೀವಿ ಅಂದ್ರೆ ಅದೊಂದು ಮೆಸೇಜ್ ಇರುತ್ತೆ. ಸುಮ್ಮನೆ ಆಯ್ತಪ್ಪ ಪಾಟೀಲ್ ಸರ್ ಬರ್ತಾರೆ, ನೀಟಾಗಿ ಡ್ರೆಸ್ ಹಾಕೊಂಡು ಬರ್ತಾರೆ, 4 ಮಾತು ಹೇಳ್ತಾರೆ, ಓದ್ತಾರೆ. ಬಟ್ ನಾವೇನು ಮಾತಾಡ್ತೀವಲ್ಲ ಅದನ್ನು ನಾವು ಅದಕ್ಕೆ ಬದ್ಧ ಇರೋದು. ಸಿದ್ದೇಶ್ವರ ಸ್ವಾಮೀಜಿ ಅದೇ ಹೇಳ್ತಾ ಇದ್ರು, ನೀವು ಏನು ಹೇಳ್ತೀವಿ ಅದು ಮಾಡಿ ತೋರಿಸಂತಿದ್ರು. ಅಂದಾಗ ಮಾತ್ರ ನಾವೇನೇ ಮಾಡಿದ್ರು ಅದು ಸಾರ್ಥಕ ಆಗುತ್ತೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಅದು ಬಸವಣ್ಣನವರ ಕರ್ಮಭೂಮಿ ಇದು ಬೀದರ್. ಆಮೇಲೆ ಏನಾದರೂ ಟೀಚರ್ಸ್ ಎಲ್ಲ ಹಂಚಿದ್ರಲ್ಲ, ಅವರು ಹೋಗ್ಬಿಟ್ಟು ತಮ್ಮೂರಿಗೆ ಹೋದ್ರು. ಅಲ್ಲಿ ಕೆಲವೊಂದು ಪುರಾವೆಗಳು ಹೇಳ್ತಾರ, ಅವರೇ ಹೋಗಿ ಲಿಂಗೈಕ್ಯ ಆಗ್ಯಾರ ಅಂತಾರ, ಕೆಲವೊಂದು ಇದು ಮಾಡಿ ಅಂತ ಹೇಳ್ತಾ ಇದ್ದಾರ. ಅವ್ರು ಬದುಕಿದ್ದೆ ಎಷ್ಟು ವರ್ಷ ಗೊತ್ತಾ? ಬರೀ 35 ವರ್ಷ. ಓದಿಲ್ಲಮ್ಮ? 35 ವರ್ಷದೊಳಗೆ ವಿಶ್ವಕ್ಕೆ ಗುರು ಆಗಿದ್ದಾರೆ. ಅದಕ್ಕೆ ನಾವು ಇನ್ನೂ ಸಣ್ಣವರಿದ್ದೀವಿ ಸರ, ನಮಗೇನು ಗೊತ್ತಿಲ್ಲ, ನಮ್ಗೆ ಅಲ್ಲ. ಇಲ್ಲಿಂದೇ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಯಂಗ್ ಬ್ಲಡ್, ನಿಮ್ಮ ಥಿಂಕಿಂಗ್ ಪವರ್ ಜಾಸ್ತಿ ಇರ್ತದೆ. ನಾನು ಒಂದು ಏನಾರ ಆಗಬೇಕು ಅನ್ನೋದೊಂದು ಛಲ ನಿಮ್ಮಲ್ಲಿ ಹುಟ್ಟರೆ ಸಾಕು. ಏನಾರ ಒಂದು ಆಗಬೇಕಲ್ಲ, ಅದು ಸಮಾಜಕ್ಕೆ ಒಳ್ಳೆಯದಾಗ ರೀತಿಯಲ್ಲಿ ಆಗಬೇಕು. ಮೊನ್ನೆ ಒಂದು ಸ್ಟೋರಿ ಕೇಳಿದೆ, ಭಾಳ ಕೆಟ್ಟ ಅನಿಸ್ತು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು, ಅವನೇ ಮಾಫಿಯಾ ತಯಾರು ಮಾಡಿಬಿಟ್ಟ. ಮಾಫಿಯಾ ಗ್ಯಾಂಗ್ ಒಂದು 4-5 ಜನಕ್ಕೆ ದಯವಿಟ್ಟು ತಾಯಿ ತಂದೆ ಗೌರವಿಸ್ರಿ. ರಿಯಲ್ ಹೀರೋಸ್ ಆರ್ ಅವರ್ ಪೇರೆಂಟ್ಸ್, ನಾಟ್ ಎನಿ ಫಿಲಿಮ್ ಆ್ಯಕ್ಟರ್ ಆರ್ ಫಿಲಿಮ್ ಹೀರೋನ್. ಆ ಒಂದು ತಲೆಗೆ ಇಟ್ಕೊಂಡು ನೀವು ಅಭ್ಯಾಸ ಮಾಡಿರಿ. ಮತ್ತು ಏನೇ ಒಂದು ಇಲ್ಲಿಗೆ ಬಂದ್ರೆ ಏನಾರ ಕೆಟ್ಟ ಆಲೋಚನೆಗಳಿದ್ರೆ ಯು ಶುಡ್ ರಿಮೆಂಬರ್ ಯುವರ್ ಪೇರೆಂಟ್ಸ್. ಅಲ್ಲಿಗೆ ಡಿಲೀಟ್ ಆಗಬೇಕು. ಇಷ್ಟು ಹೇಳಿ ನಿಜವಾಗ್ಲೂ ಇವತ್ತು ಭಾಳ ಅರ್ಥಪೂರ್ಣವಾಗಿ ನಾವು ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ ಆಚರಣೆ ಮಾಡಿದ್ದೇವೆ ನಮ್ಮ ಕಾಲೇಜಿನಲ್ಲಿ. ಪ್ರತಿಯೊಂದು ಆಚರಣೆ ಒಂದು ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ಲಕ್ಷ್ಮಣ್ಣ ಆ್ಯಂಡ್ ಉದಯ್ ಆ್ಯಂಡ್ ಅದರ್ ಆರ್ಗನೈಸರ್ಸ್. ಭೀಮ್ಸೆ ಅಂತೂ ನಮಗೆ ಎಲ್ಲ ಜಯಂತಿ ಪೂಜಾರಿ ಅವನೇ. ನಮ್ಮ ಒಡೆಯರು ಕೂಡ ಭಾಳ ಪ್ರಿಪೇರ್ ಆಗಿ, ಅವಳು ಸ್ಟೈಲ್ ಚೇಂಜ್ ಮಾಡ್ತಾಳೆ. ಐ ಅಪ್ರಿಸಿಯೇಟ್. ಒನ್ ಶುಡ್ ಚೇಂಜ್. ಹ್ಯಾಂಗೆ ಸಿಚುವೇಶನ್ ನಮ್ಮ ಹೆಂಗೆ ಲಗ್ಮನ ಇದೇನಪ್ಪ ಇಂಗ್ಲೀಷ್ನೇ ಹೆಂಗೆ ಆಡ್ತಾನೆ ಇವಾಗ ಯಾವಾಗ ಕಲ್ತಂದ. ಆದ್ರೂ ತನ್ನ ವೇದಲ್ಲಿ ರಾತ್ರಿಗೆಲ್ಲ ಕುಂತು ಎಫರ್ಟ್ ಮಾಡಿ ಬಿಕಾಸ್ ಆಫ್ ಅವರ್ ICR ಸ್ಟೂಡೆಂಟ್ಸು ಆಡ್ದವು. ರಿಯಲಿ ಐ ಕಂಗ್ರ್ಯಾಚುಲೇಟ್ ಲಕ್ಷ್ಮಣ್ ಆ್ಯಂಡ್ ಆಲ್ಸೋ ಉದಯ್ ಆ್ಯಂಡ್ ಎವ್ರಿವನ್. I will end my speech. Thank you. ಹೇಳುವವನು ಎಂದು ಮಾಡುವವನಲ್ಲ, ಆದರೆ ಸುಮ್ಮನಿದ್ದು ಸಾಧನೆ ಮಾಡಿ ತೋರಿಸ್ತಾರೆ ಅಂತ. ಕಣ್ಣು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ತನ್ನ ತಾನರಿಯದೇ ಇರುವವನು ಎಂದು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಯಾವ ಮನುಷ್ಯ ತನ್ನನ್ನು ತಾನು ಸಂಪೂರ್ಣವಾಗಿ ಅರಿತಾನೆ ಅವನೇ ನಿಜವಾಗಲೂ ದೇವರನ್ನು ಕಾಣುವವನು. ಯಾರು ತನ್ನ ಕಾಯಕದಲ್ಲಿ ಸಂಪೂರ್ಣವಾದ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೊಂದಿರುತ್ತಾನೋ ಅವನೇ ನಿಜವಾದ ದೇವರನ್ನು ಕಾಣುವವನು ಅಂತ ಹೇಳುತ್ತಾ ಈ ಕಾರ್ಯಕ್ರಮದ ಒಂದು ಅಂತಿಮ